ರಾಜ್ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಬೆಂಗಳೂರು ಕಾಲ್ತುಳಿತದ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು. ರಾಜೀನಾಮೆಗೆ ಸಜ್ಜಾದ ಪ್ರಭಾವಿ ನಾಯಕ ಸಿದ್ದು ಸರ್ಕಾರದ ಮತ್ತೊಂದು ವಿಕೆಟ್ ಪತನ ಆಗುತ್ತಾ? ರಾಜೀನಾಮೆಗೆ ಸಜ್ಜಾದ ಪ್ರಭಾವಿ ನಾಯಕ ಸಿದ್ದು ಸರ್ಕಾರದ ಮತ್ತೊಂದು ವಿಕೆಟ್ ಪತನವಾಗುವ ಮುನ್ಸೂಚನೆ. ಇದು ರಾಜ್ ನ್ಯೂಸ್ ಎಕ್ಸ್ಕ್ಲೂಸಿವ್ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಬೆಂಗಳೂರು ಕಾಲ್ತುಳಿತದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜೀನಾಮೆಗೆ ಮತ್ತೊಂದು ಪ್ರಭಾವಿ ನಾಯಕ ಸಜ್ಜಾದ ಅನ್ನುವಂತಹ ವಿಚಾರ ರಾಜ್ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಸಿದ್ದು ಸರ್ಕಾರದ ಮತ್ತೊಂದು ವಿಕೆಟ್ ಪತನ ಆಗುತ್ತಾ? ಹಾಗಾದ್ರೆ ಸಿದ್ದು ಸರ್ಕಾರದ ವಿಕೆಟ್ ಒಂದು ಪತನ ಆಗುತ್ತಾ? ಈ ಒಂದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ ನ್ಯೂಸ್ ನೀಡ್ತಾ ಇರುವಂತಹ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು. ಬೆಂಗಳೂರು ಕಾಲ್ತುಳಿತದ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ರಾಜೀನಾಮೆಗೆ ಸಜ್ಜಾದ್ರ ಪ್ರಭಾವಿ ನಾಯಕ ಸಿದ್ದು ಸರ್ಕಾರದ ಮತ್ತೊಂದು ವಿಕೆಟ್ ಪತನವಾಗುವ ಮುನ್ಸೂಚನೆ ದೊರಕ್ತಾ ಇದೆ. ರಾಜ್ ನ್ಯೂಸ್ಗೆ ಸಿಕ್ಕಂತಹ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಸಿದ್ದು ಸರ್ಕಾರದ ವಿಕೆಟ್ ಒಂದು ಪತನವಾಗುವ ಮುನ್ಸೂಚನೆ. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ರಾಜೀನಾಮೆಯನ್ನ ನೀಡಿಲ್ಲ. ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವವರು ಸಚಿವರು ಯಾರು ಕೂಡ ರಾಜೀನಾಮೆಯನ್ನ ನೀಡಿಲ್ಲ ಅನ್ನುವಂತಹ ಮಾತು ಕೇಳ್ಬರ್ತಾ ಇತ್ತು. ಆದ್ರೆ ಈಗ ರಾಜ್ ನ್ಯೂಸ್ಗೆ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ದೊರಕಿದೆ. ಪ್ರಭಾವಿ ನಾಯಕರೊಬ್ಬರು ರಾಜೀನಾಮೆಯನ್ನ ನೀಡ್ತಾ ಇದ್ದಾರಾ? ಹಾಗಾದ್ರೆ ಸಿದ್ದು ಸರ್ಕಾರದ ಮತ್ತೊಂದು ವಿಕೆಟ್ ಪತನ ಆಗುತ್ತಾ? ಯಾವುದಾ ವಿಕೆಟ್ ಅನ್ನುವಂತಹ ಕುತೂಹಲ ನಿಮ್ಗೆಲ್ರಿಗೂ ಕೂಡ ಇರುತ್ತೆ. ಇದು ರಾಜ್ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್. ಸಿದ್ದು ಸರ್ಕಾರದ ವಿಕೆಟ್ ಒಂದು ಬೆಂಗಳೂರು ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತನವಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಇದು ರಾಜ್ ನ್ಯೂಸ್ಗೆ ಸಿಕ್ಕಂತಹ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬೆಂಗಳೂರು ಕಾಲ್ತುಳಿತದ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು. ರಾಜೀನಾಮೆಗೆ ಸಜ್ಜಾದ್ರ ಪ್ರಭಾವಿ ನಾಯಕ ಅನ್ನುವಂತಹ ವಿಚಾರ. ಸಿದ್ದು ಸರ್ಕಾರದ ವಿಕೆಟ್ ಒಂದು ಪತನವಾಗುವ ಮುನ್ಸೂಚನೆ ಸಿಕ್ಕಿದೆ. ಇದು ರಾಜ್ ನ್ಯೂಸ್ಗೆ ಲಭ್ಯವಾದಂತಹ ಬಿಗ್ ಎಕ್ಸ್ಕ್ಲೂಸಿವ್. ಈಗಾಗಲೇ 5 ಪೊಲೀಸರ ತಲೆದಂಡ ಆಗಿದೆ. ಇನ್ನೊಬ್ಬ ಪೊಲೀಸ್ ಅಧಿಕಾರಿಗೆ ಗೇಟ್ ಪಾಸ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿಗೆ ಗೇಟ್ ಪಾಸ್ ಅನ್ನ ನೀಡಿದ್ದಾರೆ. ಇದೀಗ ಮತ್ತೊಬ್ಬ ಪ್ರಭಾವಿ ನಾಯಕ ರಾಜೀನಾಮೆಗೆ ಸಜ್ಜಾದ್ರ. ಅಂತೂ ಇಂತೂ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ನೀಡೋದಕ್ಕೆ ಸಿದ್ಧರಾದ್ರ. ಇದು ರಾಜ್ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೆಂಗಳೂರು ಕಾಲ್ತುಳಿತದ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ನಿಮ್ಮ ರಾಜ್ ಟಿವಿಗೆ ಲಭ್ಯವಾಗಿದೆ. ರಾಜೀನಾಮೆಗೆ ಮತ್ತೊಬ್ಬ ಪ್ರಭಾವಿ ನಾಯಕ ಸಜ್ಜಾದ್ರ ಅನ್ನುವಂತಹ ವಿಚಾರ. ಸಿದ್ದು ಸರ್ಕಾರದ ವಿಕೆಟ್ ಒಂದು ಪತನವಾಗುವ ಮುನ್ಸೂಚನೆ ಸಿಕ್ಕಿದೆ. ನೈತಿಕ ಹೊಣೆಯನ್ನ ಹೊತ್ತು ಹಾಗಾದ್ರೆ ರಾಜೀನಾಮೆಯನ್ನ ನೀಡ್ತಾರಾ ಅನ್ನುವಂತಹ ವಿಚಾರ. ಈಗಾಗಲೇ 5 ಪೊಲೀಸ್ ಅಧಿಕಾರಿಗಳ ತಲೆದಂಡವನ್ನ ಮಾಡಿದ್ದಾರೆ. ಬೆಂಗಳೂರು ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರನ್ನ ಸೇರಿದಂತೆ 5 ಪೊಲೀಸ್ ಅಧಿಕಾರಿಗಳ ತಲೆದಂಡವನ್ನ ಮಾಡಿದ್ದಾರೆ. ಅಮಾನತು ಶಿಕ್ಷೆಗೆ ಅವರನ್ನ ಒಳಪಡಿಸಿದ್ದಾರೆ. ಹಾಗೇನೆ ಇನ್ನೊಬ್ಬ ಪೊಲೀಸ್ ಅಧಿಕಾರಿಯನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಗುಪ್ತಚರ ವಿಭಾಗದಲ್ಲಿ ಇದ್ದಂತಹ ನಿಂಬಾಳ್ಕರ್ ಅವರನ್ನ ಮತ್ತೊಂದು ವಿಭಾಗಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆ ಸ್ಥಾನಕ್ಕೆ ಎಸ್ ರವಿ ಅನ್ನುವ ಅಧಿಕಾರಿಯನ್ನ ತಂದಿದ್ದಾರೆ. ಈಗ ಮತ್ತೆ ಏನೆಲ್ಲ ಬೆಳವಣಿಗೆಗಳು ಆಗತ್ತೆ? ಸಿಎಂ ರಾಜಕೀಯ ಕಾರ್ಯದರ್ಶಿಗೂ ಕೂಡ ಗೇಟ್ ಪಾಸ್ ಅನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ರಾಜಕೀಯ ಕಾರ್ಯದರ್ಶಿ ಅವರಿಗೂ ಕೂಡ ಗೇಟ್ ಪಾಸ್ ಅನ್ನ ನೀಡಿದ್ರು. ಇದೀಗ ಪ್ರಭಾವಿ ರಾಜಕಾರಣಿ ಒಬ್ರು ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂತಹ ವಿಚಾರ. ಈಗಾಗಲೇ 5 ಪೊಲೀಸರ ತಲೆದಂಡ ಆಗಿದೆ. ಇನ್ನೊಬ್ಬ ಪೊಲೀಸ್ ಅಧಿಕಾರಿಗೆ ಗೇಟ್ ಪಾಸ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿಗೂ ಕೂಡ ಗೇಟ್ ಪಾಸ್ ಅನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಬ್ಬ ನಾಯಕ ರಾಜೀನಾಮೆಗೆ ಸಜ್ಜಾಗಿದ್ದಾರೆ ಅನ್ನುವ ವಿಚಾರ ಬೆಳಕಿಗೆ ಬರ್ತಾ ಇದೆ. ಮತ್ತೊಬ್ಬ ರಾಜಕೀಯ ನಾಯಕ ಇದೀಗ ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂತಹ ವಿಚಾರ. ಇದು ರಾಜ್ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್. ಬೆಂಗಳೂರು ಕಾಲ್ತುಳಿತದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬೆಂಗಳೂರು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಯಕರೊಬ್ರು ಪ್ರಭಾವಿ ನಾಯಕರು ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಾದ್ರು ಅನ್ನುವಂತಹ ವಿಚಾರ ರಾಜ್ ನ್ಯೂಸ್ಗೆ ಸಿಕ್ಕಂತಹ ಬಿಗ್ ಎಕ್ಸ್ಕ್ಲೂಸಿವ್. ಸಿದ್ದು ಸರ್ಕಾರದ ಮತ್ತೊಂದು ವಿಕೆಟ್ ಪತನವಾಗುವ ಮುನ್ಸೂಚನೆ ಸಿಕ್ಕಿದೆ. ಸರ್ಕಾರದ ವಿಕೆಟ್ ಒಂದು ಪತನವಾಗುವ ಮುನ್ಸೂಚನೆ ಸಿಕ್ಕಿದೆ. ಈಗಾಗಲೇ 5 ಅಧಿಕಾರಿಗಳನ್ನ
ಅಮಾನತು ಮಾಡಿದ್ದಾರೆ. ಇನ್ನೊಬ್ಬ ಪೊಲೀಸ್ ಅಧಿಕಾರಿಗೆ ಗೇಟ್ ಪಾಸ್ ಅನ್ನ ಕೊಟ್ಟಿದ್ದಾರೆ, ಮತ್ತೊಂದು ವಿಭಾಗಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಹಾಗೆಯೇ ಸಿಎಂ ರಾಜಕೀಯ ಕಾರ್ಯದರ್ಶಿಗೆ ಕೂಡ ಗೇಟ್ ಪಾಸ್ ಅನ್ನ ನೀಡಿದ್ದಾರೆ. ಇದೀಗ ರಾಜಕೀಯ ನಾಯಕರೊಬ್ಬರು ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಾದ್ರ, ಪ್ರಭಾವಿ ನಾಯಕ ರಾಜೀನಾಮೆಗೆ ಸಜ್ಜಾದ್ರು ಅನ್ನುವಂತಹ ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಇದು ರಾಜ್ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್, ರಾಜ್ ನ್ಯೂಸ್ಗೆ ಲಭ್ಯವಾದಂತಹ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬೆಂಗಳೂರು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ. 11 ಜನ ಯುವ ಜನರ ಬಲಿಯಾಯಿತು, ಅಮಾಯಕರ ಬಲಿಯಾಯಿತು. ಈ ಸಂದರ್ಭದಲ್ಲಿ ಯಾರು ಹೊಣೆಗಾರರು, ಯಾರು ಜವಾಬ್ದಾರರು ಅಂತ ಕೇಳ್ತಾ ಹೋದಾಗ ಎಲ್ಲರೂ ಕೂಡ ಬೆಟ್ ಮಾಡ್ತಾ ಇರುವಂತದ್ದು ಸರ್ಕಾರವನ್ನ. ಎಲ್ಲರೂ ಸರ್ಕಾರವನ್ನ ಬೆಟ್ ಮಾಡಿ ತೋರಿಸ್ತಾ ಇದ್ರು. ಸ್ವತಃ ಹೈಕಮಾಂಡ್ ನಿಂದ ನಾಯಕರಿಗೆ ಕರೆ ಬಂದಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯ ಜೊತೆ ಆ ಪ್ರಭಾವಿ ನಾಯಕನಿಗೂ ದೂರವಾಣಿ ಕರೆಯನ್ನ ಮಾಡಿ ರಾಜೀನಾಮೆ ಸಲ್ಲಿಸೋದಕ್ಕೆ ಸೂಚಿಸಿದ್ದಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ದೂರವಾಣಿ ಕರೆ ಮಾಡಿ ಹಿಗ್ಗಾಮುಗ್ಗ ಜಾಡಿಸಿದ್ದಾರಂತೆ. ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿದೆ. ಆ ನಾಯಕನ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿದೆ. ಸ್ವತಃ ಹೈಕಮಾಂಡ್ ನಾಯಕರಿಂದ ಆ ನಾಯಕನಿಗೆ ಕರೆ ಬಂದಿದೆ. ಹಾಗೆ ಸಿದ್ದುಗೂ ಕೂಡ ಕರೆ ಬಂದಿದೆ, ಮುಖ್ಯಮಂತ್ರಿಗಳಿಗೂ ಕೂಡ ಕರೆ ಬಂದಿದೆ ಮತ್ತು ಆ ನಾಯಕನಿಗೂ ಕೂಡ ಕರೆ ಬಂದಿದೆ. ಅವರು ರಾಜೀನಾಮೆಯನ್ನ ಕೊಡ್ತಿರೋ ಏನ್ ಮಾಡ್ತೀರಿ ನೋಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಅವರು ರಾಜೀನಾಮೆಯನ್ನ ಕೊಡೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬೆಂಗಳೂರು ಕಾಲ್ತುಳಿತದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ರಾಜೀನಾಮೆಗೆ ಆ ಪ್ರಭಾವಿ ನಾಯಕ ಸಜ್ಜಾದ್ರ ಅನ್ನುವಂತಹ ವಿಚಾರ. ಸಿದ್ದು ಸರ್ಕಾರದ ವಿಕೆಟ್ ಒಂದು ಈಗ ಉರುಳುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಂದರ ಮೇಲೆ ಒಂದರಂತೆ ಇನ್ನೆಷ್ಟು ವಿಕೆಟ್ಗಳು ಉರುಳುತ್ತೋ ನೋಡ್ಬೇಕು. ಯಾಕೆಂದ್ರೆ ಈ ಒಂದು ಪ್ರಕರಣವೇ ಆ ರೀತಿಯಾಗಿ ಇದೆ. ಜವಾಬ್ದಾರಿಯನ್ನ ನುಣುಚಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಜವಾಬ್ದಾರಿಯಿಂದ ಕಳಚಿಕೊಳ್ಳೋದಕ್ಕೆ, ಪಲಾಯನವಾದವನ್ನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾರು ರೆಸ್ಪಾನ್ಸಿಬಲ್ ಆಗಿರ್ತಾರೋ ಅವರು ಅದಕ್ಕೆ ಹೊಣೆಗಾರರಾಗಲೇಬೇಕಾಗತ್ತೆ, ತಲೆದಂಡವನ್ನ ಕೊಡ್ಲೇಬೇಕಾಗತ್ತೆ. ಮುಖವನ್ನ ಮುಚ್ಚಿಕೊಳ್ಳೋದಕ್ಕೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂತದ್ದು ಅಥವಾ ಒಂದು ವಿಭಾಗದಿಂದ ಇನ್ನೊಂದು ವಿಭಾಗಕ್ಕೆ ಟ್ರಾನ್ಸ್ಫರ್ ಮಾಡುವಂತದ್ದು ಇಷ್ಟು ಮಾತ್ರ ಮಾಡಿದ್ರೆ ಸಾಕಾಗೋದಿಲ್ಲ. ನೀವು ರೆಸ್ಪಾನ್ಸಿಬಲ್ ಆಗಿದ್ರೆ, ಹೌದು ನಾನು ರೆಸ್ಪಾನ್ಸಿಬಲ್ ಅನ್ನುವಂತಹ ಒಂದು ನೈತಿಕ ಹೊಣೆಗಾರಿಕೆ ನಿಮಗೆ ಇದ್ರೆ ಖಂಡಿತವಾಗಿಯೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಹತ್ತು ಕರೆದು ಮಾಡಿದ್ರೆ, ಹೌದು ನಮಗೂ ದುಃಖ ಆಗಿದೆ ಅಂತ ಹೇಳಿದ್ರೆ, ಆ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಆಗೋದಿಲ್ಲ. ರಾಜೀನಾಮೆಯನ್ನ ಕೊಡಬೇಕಾಗತ್ತೆ ಅನ್ನೋದು ರಾಜ್ಯದ ಎಲ್ಲರ ಒಂದು ಒತ್ತಾಯ ಆಗಿರುವಂತದ್ದು, ಆಗ್ರಹ ಆಗಿರುವಂತದ್ದು. ಯಾಕೆಂದ್ರೆ ಒಂದು ಸಣ್ಣ ಕಾರ್ಯಕ್ರಮವನ್ನ ನಿಮ್ಗೆ ಆಯೋಜನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಆದ್ರೆ ಮತ್ತಿನ್ಯಾದಕ್ಕೆ ಅಧಿಕಾರದಲ್ಲಿ ಇರಬೇಕು? ಮುಗ್ಧ ಜನರನ್ನ ನಿಮಗೆ ರಕ್ಷಣೆ ಕೊಡೋದಕ್ಕೆ ಆಗೋದಿಲ್ಲ, ಜನರಿಗೆ ರಕ್ಷಣೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಾದ್ರೆ ಅಂತಹ ಕಾರ್ಯಕ್ರಮವನ್ನ ಯಾಕಾಗಿ ಮಾಡಬೇಕಾಗಿತ್ತು? ನೀವು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಭವ್ಯ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೀವಿ, ಎಲ್ಲರೂ ಬಂದ್ಬಿಡಿ ಅಂತ ನೀವೇ ಸ್ವತಃ ಯಾಕೆ ಕರೆಯನ್ನ ನೀಡಬೇಕಾಗಿತ್ತು? ನೀವು ಕೂಡ ಕರೆ ನೀಡಿದ್ದೀರಿ, ಎಲ್ಲರೂ ಕೂಡ, ಎಲ್ಲ ರಾಜಕಾರಣಿಗಳು, ಇದರಲ್ಲಿ ಶಾಮೀಲಾಗಿರುವಂತಹ ಎಲ್ಲ ರಾಜಕಾರಣಿಗಳು ಕೂಡ ಕರೆಯನ್ನ ನೀಡಿದ್ದೀರಿ. ಹೀಗಿರುವಾಗ ಯಾರನ್ನ ಕರೆಸ್ಕೊಂಡಿರ್ತೀರಿ, ಎಲ್ಲರೂ ಬನ್ನಿ ಅಂತ ಹೇಳಿರ್ತೀರಿ, ಅಲ್ಲಿ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗಿದ್ದು ನಿಮ್ಮ ಧರ್ಮ ಆಗಿತ್ತು, ನಿಮ್ಮ ಡ್ಯೂಟಿ ಆಗಿತ್ತು. ಆದರೆ ಅದರಲ್ಲಿ ನೀವು ವಿಫಲರಾಗಿದ್ದೀರಿ. ರಕ್ಷಣೆಯನ್ನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಬೇಸಿಕ್ ನೆಸೆಸಿಟೀಸ್ ಏನು ರಕ್ಷಣೆ ಅನ್ನುವಂಥದ್ದು, ಜೊತೆಗೆ ಏನಾದರೂ ಅನಾಹುತ ಆದ ಪಕ್ಷದಲ್ಲಿ ಆಗಬಾರ್ದು, ಆದ್ರೆ ಆದಂತಹ ಪಕ್ಷದಲ್ಲಿ ಅವರಿಗೆ ಆಂಬ್ಯುಲೆನ್ಸ್ ಸೇವೆಯನ್ನ ನೀಡುವಂಥದ್ದು, ಅದು ಯಾವುದನ್ನು ಕೂಡ ನೀವು ಮಾಡದೆ ಈಗ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳುವ ಪ್ರಯತ್ನವಾಗಿ 5 ಅಧಿಕಾರಿಗಳ ತಲೆದಂಡವನ್ನ ಮಾಡಿದ್ದೀರಿ. ಹಾಗೆ ಒಬ್ಬ ಅಧಿಕಾರಿಯನ್ನ ಟ್ರಾನ್ಸ್ಫರ್ ಮಾಡಿದ್ದೀರಿ. ಇನ್ನೊಬ್ಬರು ಯಾರೋ ನಿಮ್ಮ ರಾಜಕೀಯ ಕಾರ್ಯದರ್ಶಿ ಅಂತ ಹೇಳಿ ಅವರನ್ನ ಸಸ್ಪೆಂಡ್ ತೆಗೆದುಹಾಕಿದ್ದೀರಿ. ಈ ರೀತಿಯಾದಂತಹ ಆಟಗಳನ್ನ, ನಾಟಕಗಳನ್ನ ಆಡ್ತಾ ಇದ್ದೀರಿ. ಇದು ಎಲ್ಲಿಯವರೆಗೆ ನಡೆಯುತ್ತೆ ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ. ಇದು ಜನಧನಿಯೂ ಕೂಡ ಆಗಿರುವಂತದ್ದು. ಜನ ಕೇಳ್ತಾ ಇದ್ದಾರೆ. ಇದೀಗ ಅಂತೂ ಇಂತೂ ನಿಮ್ಮ ಹೈಕಮಾಂಡೇ ನಿಮ್ಮನ್ನ ಕೇಳ್ತಾ ಇದೆ. ಏನ್ ಮಾಡ್ತಾ ಇದ್ದೀರಿ? ಈ ಸಂದರ್ಭದಲ್ಲಿ ರಾಜೀನಾಮೆ ಕೊಡ್ತೀರಾ ಇಲ್ವಾ? ಏನ್ ಮಾಡ್ತಾ ಇದ್ದೀರಿ? ನಿಮ್ಮ ನಡೆ ಏನಾಗಿರುತ್ತೆ? ನಮಗೊಂದು ಕಪ್ಪು ಚುಕ್ಕಿ ಆಗತ್ತೆ. ಇದು ಏನು ಬೆಂಗಳೂರಿನಲ್ಲಿ ನಡೆಯಿತು ಆ ಒಂದು ಘಟನೆ, ಅದು ಕಪ್ಪು ಚುಕ್ಕಿ ಮಾತ್ರವಲ್ಲ, ಈಗ ಪಕ್ಷಕ್ಕೂ ಕೂಡ ಕಪ್ಪು ಚುಕ್ಕಿಯಾಗಿ, ಸರ್ಕಾರಕ್ಕೂ ಕೂಡ ಕಪ್ಪು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಇದೊಂದು ಅಳಿಸಲಾಗದಂತಹ ಘಟನೆ. ಸರ್ಕಾರದ ಮತ್ತೊಂದು ವಿಕೆಟ್ ಪತನವಾಗುವ ಮುನ್ಸೂಚನೆ ಸಿಕ್ಕಿದೆ. ರಾಜ್ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಈಗಾಗಲೇ 5 ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿದೆ. ಇನ್ನೊಬ್ಬ ಅಧಿಕಾರಿಯನ್ನ
ಟ್ರಾನ್ಸ್ಫರ್ ಮಾಡಿದ್ದಾರೆ. ಈಗ ಸರ್ಕಾರದ ಒಬ್ಬ ನಾಯಕನ ತಲೆದಂಡ ಆಗತ್ತಾ? ರಾಜೀನಾಮೆಗೆ ಆ ಪ್ರಭಾವಿ ನಾಯಕ ಸಜ್ಜಾದ್ರ? ಬೆಂಗಳೂರು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನ ತಲೆದಂಡ ಮಾಡಿದ್ರು, ಅವರನ್ನ ಸಸ್ಪೆಂಡ್ ಮಾಡಿದ್ರು, ಇನ್ನೊಬ್ಬ ಅಧಿಕಾರಿಯನ್ನ ಟ್ರಾನ್ಸ್ಫರ್ ಮಾಡಿದ್ರು. ಈಗ ನಾಯಕರೇ ರಾಜೀನಾಮೆಯನ್ನ ಕೊಡ್ತಾರಾ? ಅವರ ತಲೆದಂಡವೂ ಕೂಡ ಆಗತ್ತಾ ಅನ್ನುವಂಥದ್ದು ಈಗ ಇರುವಂತಹ ಕ್ವಶನ್ ಮಾರ್ಕ್. ಜೊತೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಎಕ್ಸ್ಕ್ಲೂಸಿವ್ ಆಗಿ ರಾಜ್ ನ್ಯೂಸ್ಗೆ ಲಭ್ಯ ಆಗಿದೆ.